ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಈಗಾಗಲೇ ಹಲವಾರು ಕ್ಲಾಸ್ಗಳು ಮುಗಿದವು. ಸೊ ನೀವು ಅವುಗಳನ್ನ ನೋಡಬೇಕಂದ್ರೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೋಡ್ಬೋದಾಗಿರ್ತದೆ. ಸೊ ಇವತ್ತಿನ ಟಾಪಿಕ್ ಬಂದು ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್. ಸೊ ಈ ಒಂದು ಟಾಪಿಕ್ ಮೇಲೆ ಇವತ್ತು ಡಿಸ್ಕಷನ್ ಮಾಡೋಣ. ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮೆಂಬರ್ಶಿಪ್ಪನ್ನು ಜಾಯ್ನ್ ಆದರೆ ನೀವು ನನಗೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಬೇಕು. ಸೊ ಮಾಡಿದ ನಂತರ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿದೆ ಲ್ಯಾಂಡ್ ಸರ್ವೇಗೆ ಓದುವಂಥವ್ರಿಗಾಗಿ. ಸೊ ಆ ಒಂದು ಗ್ರೂಪ್ಗೆ ನಿಮ್ಮನ್ನ ಆ್ಯಡ್ ಮಾಡಲಾಗ್ತದೆ. ಸೊ ಅದರಲ್ಲಿ ಲ್ಯಾಂಡ್ ಸರ್ವೇರ್ ಸೆಕೆಂಡ್ ಪೇಪರ್ ಕಂಪ್ಲೀಟ್ ನೋಟ್ಸ, ಹಾಗೆ ಒಂದು 10 ಫಿಸಿಕ್ಸ್ ಕ್ವಶನ್ ಪೇಪರ, ಒಂದು 10ರಿಂದ 15 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ಗಳು ಅದಾವು. ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಏನೈತಿ ವಿತ್ ಸೊಲ್ಯೂಷನು ಅದಾವು. ಸೊ ನೀವು ಅವುಗಳನ್ನ ನೋಡ್ಬೋದು. ಹಾಗೆ ಮ್ಯಾಥಮೆಟಿಕ್ಸ್ 1000 ಕ್ವಶನ್ಸ್ ಒಂದು ಕ್ವಶನ್ ಬ್ಯಾಂಕ್ ಇದೆ. ಹಾಗೆ ಮತ್ತೆ ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ಗಳು ಇದ್ದರೂ ಕೂಡ ಅದೇ ಒಂದು ಗ್ರೂಪ್ನಲ್ಲಿ ನಾನು ಸೆಂಡ್ ಮಾಡ್ತೀನಿ. ಹಾಗೆ ನೀವು ಇನ್ನೇನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅದರಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಮೆಸೇಜ್ ಮಾಡ್ಬೋದಾಗಿರ್ತದೆ. ಸೊ ಬನ್ನಿ ಹಾಗಿದ್ರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್. ಸೊ ಈಗಾಗಲೇ ಪಾಲಿಗಾನ್ಸ್ ಕ್ವಾಡ್ರಿಲೇಟರಲ್ ಮೇಲೆ ಕೂಡ ಇದು ಬಂದಿರ್ತದೆ ಟಾಪಿಕ್. ಸೊ ಇದನ್ನು ನಾನು ಅಲ್ಲಿ ಹೇಳಿದನು. ಸೊ ಇಲ್ಲಿ a parallelogram is a type of a quadrilateral in which the opposite sides are parallel and equal. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಅನ್ನೋದು ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿ ಇದರ ಅಪೋಸಿಟ್ ಸೈಡ್ ಅಂದ್ರೆ ಇಲ್ಲಿ ಸೊ ಈ ಥರ ಇವೆರಡು ಅಪೋಸಿಟ್ ಲೈನ ಈಕ್ವಲ್ ಇರ್ತಾವೆ. ಸೊ ಇದ ಈಕ್ವಲ್ ಇದ್ರೆ ಇವೆರಡು ಈಕ್ವಲ್ ಆಗಿ ಇರ್ತಾವೆ. ಹಾಗೆ ಏನೈತಿ ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಆಲ್ಸೋ ಈಕ್ವಲ್ ಇರ್ತಾವೆ. ಸೊ ಈ ಆ್ಯಂಗಲ ಇಲ್ಲಿ ಬಿ ಆ್ಯಂಗಲ, ಇಲ್ಲಿ ಡಿ ಆ್ಯಂಗಲ್ ಅಂತಂದ್ರೆ ಇಲ್ಲಿ ಎ ಆ್ಯಂಗಲ, ಇಲ್ಲಿ ಸಿ ಆ್ಯಂಗಲ. ಸೊ ಈ ಎ ಆ್ಯಂಗಲ ಸಿ ಆ್ಯಂಗಲ ಈಕ್ವಲ್ ಇರ್ತಾವೆ. ಹಾಗೆ ಬಿ ಆ್ಯಂಗಲ ಡಿ ಆ್ಯಂಗಲ ಈಕ್ವಲ್ ಆಗಿರ್ತಾವೆ. ಹಾಗೆ ಇವು ಎ ಮತ್ತು ಬಿ ಆ್ಯಂಗಲ್ ಕೂಡಿಸಿರ 180 ಡಿಗ್ರಿ ಆಗಬೇಕು. ಹಾಗೆ ಸಿ ಮತ್ತು ಡಿ ಅನ್ನು ಕೂಡಿಸಿದಾಗ 180 ಡಿಗ್ರಿ ಆಗಬೇಕು. ಟೋಟಲ್ ಆಗಿದೆ ಪ್ಯಾರಲೋಗ್ರಾಮ್ ಅನ್ನೋದು ಇಂಟೀರಿಯರ್ ಆ್ಯಂಗಲ್ಸ್ 360 ಡಿಗ್ರಿ ಇರ್ತದೆ. ನೆಕ್ಸ್ಟ್ ಇಲ್ಲಿ ಪ್ಯಾರಲೋಗ್ರಾಮ ಆ್ಯಂಗಲ್ ಪ್ರಾಪರ್ಟೀಸ್. ಸೊ ಈಗಾಗಲೇ ಹೇಳಿದಾಗೆ ಏನೈತಿ ಇಲ್ಲಿ ಈ ಥರ ಪ್ಯಾರಲೋಗ್ರಾಮ್ ಐತೆ ಅಂದರೆ ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸೊ ಇಲ್ಲಿ ಎ ಆ್ಯಂಗಲ ಸಿ ಆ್ಯಂಗಲ ಈಕ್ವಲ, ಅದೇ ರೀತಿ ಬಿ ಆ್ಯಂಗಲ ಡಿ ಆ್ಯಂಗಲ ಇಲ್ಲಿ ಈಕ್ವಲ್ ಆಗಿ ಇರ್ತಾವೆ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಎ ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ, ಆ್ಯಂಗಲ್ ಡಿ ಟೋಟಲ್ ಆಗಿದೆ 360 ಡಿಗ್ರಿ ಆಗುತ್ತೆ. ಸೊ ಇವು ಇಂಟೀರಿಯರ್ ಆ್ಯಂಗಲ್ ಟೋಟಲ್ ಎಷ್ಟು ಇರ್ತದೆ ಅಂದ್ರೆ 360 ಇರ್ತದೆ. ಸೊ ಯಾವುದಾದ್ರೂ ಒಂದು ಪಾಲಿಗಾನ್ದ ಆ ಥರ ಇಂಟೀರಿಯರ್ ಆ್ಯಂಗಲನ್ನು ಕಂಡು ಹಿಡಿಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಅದ. ಸೊ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ಆಫ್ ಪಾಲಿಗಾನ. ಸೊ ಇಲ್ಲಿ ಏನು ಬರ್ತದೆ n-2 × 180 ಡಿಗ್ರಿ ಅಂತ ಇಲ್ಲಿ ಬರ್ತದೆ. ಸೊ ಇಲ್ಲಿ n ಅನ್ನೋದು ಏನಾಗುತ್ತೆ, ಇದು ನಂಬರ್ ಆಫ್ ಸೈಡ್ಸ್ ಆಗುತ್ತೆ. ಸೊ ಯಾವುದೇ ಒಂದು ಪಾಲಿಗಾನ್ದ ಇಂಟೀರಿಯರ್ ಆ್ಯಂಗಲನ್ನು ಕಂಡು ಹಿಡಿಬೇಕಂದ್ರೆ ನೀವು n-2 × 180 ಡಿಗ್ರಿಯನ್ನು ಮಾಡಿದರೆ ನಿಮ್ಗೆ ಇಂಟೀರಿಯರ್ ಆ್ಯಂಗಲ ಬರ್ತದೆ. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಅನ್ನೋದು 4 ಸೈಡ್ಗಳನ್ನ ಹೊಂದಿರ್ತದೆ. ಸೊ ಹಾಗಾಗಿ 4 - 2 × 180 ಆಗಿರ್ತದೆ. ಸೊ ಇಲ್ಲಿ 4ರಲ್ಲಿ 2 ಹೋದ್ರೆ 2 ಹೋಯ್ತದೆ. 2 × 180 ಡಿಗ್ರಿ ಅಂದಾಗ ಇಲ್ಲಿ ನಮ್ಗೆ 360 ಡಿಗ್ರಿ ಸಿಗ್ತದೆ. ಸೊ ಹಾಗೆ ನೀವು ನೆಕ್ಸ್ಟ್ ನೀವು ತ್ರಿಭುಜದ ತೊಂದ್ರೂ ತ್ರಿಭುಜಕ್ಕೆ ಎಷ್ಟು 3 ಸೈಡ್ ಇರ್ತವೆ. ಸೊ 3 ಸೈಡ್ ಅಂದ್ರೆ 3 - 2 × 180 ಡಿಗ್ರಿ. ಸೊ ಇಲ್ಲಿ 3ರಲ್ಲಿ 2 ಹೋದ್ರೆ 1 ಉಳಿತದೆ. 1 × 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ತ್ರಿಭುಜದ ಇಂಟೀರಿಯರ್ ಆ್ಯಂಗಲ್ ಎಷ್ಟು ಇರ್ತದೆ 180 ಡಿಗ್ರಿ ಇರ್ತದೆ. ಸೊ ಇದು ತ್ರಿಭುಜ. ಸೊ ಈ ಥರ ಟೋಟಲ್ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟು ಇರ್ತದೆ ಅಂದರೆ 180 ಡಿಗ್ರಿ ಇರ್ತದೆ. ಸೊ ಅದೇ ರೀತಿ ನೀವು ಪೆಂಟಾಗಾನ್ ತೊಗೋಬೋದು. 5 - 2 ಅಂತ × 180 ಆಗುತ್ತೆ. ಅದೇ ರೀತಿ ನೀವು ಹೆಕ್ಸಾಗೋನ, ಹೆಪ್ಟಾಗೋನ, ಆಕ್ಟಾಗೋನ ಈ ರೀತಿ ತೊಗೋಬೋದು. ಇವನ್ನೆಲ್ಲ ನಾನು ಈಗಾಗಲೇ ಪಾಲಿಗಾನ್ಸ್ ಚಾಪ್ಟರ್ ಮೇಲೆ ಹೇಳಿದನು. ಸೊ ಇಲ್ಲಿ ಒಂದು ಸಲ ಬಂದಿರೋದ್ರಿಂದ ಇದನ್ನು ಹೇಳಿರ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಈ ಪ್ಯಾರಲೋಗ್ರಾಮ್ ಒಳಗೆ. ಸೊ ಈ ರೀತಿ ಪ್ಯಾರಲೋಗ್ರಾಮ್ ಇರ್ತದೆ. ಸೊ ಇಲ್ಲಿ
ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸೊ ಇವೆರಡು ಸೈಡ್ ಈಕ್ವಲ್ ಇರ್ತವೆ, ಇವೆರಡು ಸೈಡ ಈಕ್ವಲ್ ಇರ್ತವೆ. ಸೊ ಇಲ್ಲಿ ಎ ಮತ್ತು ಬಿ ಎರಡು ಕೂಡಿಸಿರೂ 180 ಡಿಗ್ರಿ ಬರ್ತದೆ. ಬಿ ಮತ್ತು ಸಿ ಕೂಡಿಸಿರೂ ಇದು ಕೂಡ 180 ಡಿಗ್ರಿ ಬರ್ತದೆ. ಡಿ ಮತ್ತು ಸಿ ಕೂಡಿಸಿರೂ ಇದು 180 ಡಿಗ್ರಿ ಆಗಿರ್ತದೆ. ಎ ಮತ್ತು ಡಿ ಕೂಡಿಸಿರೂ ಇದು 180 ಡಿಗ್ರಿನ ಆಗಿರ್ತದೆ. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ ಯಾವ ಬೇಕಾದರೂ ಆ್ಯಂಗಲ್ಗಳನ್ನ ಕೂಡಿಸಿರೂ ಕೂಡ ನೀವು ಏನೈತಿ 180 ಡಿಗ್ರಿನ ಆಗಿರ್ತದೆ. ಯಾವಾಗ ಅಂದ್ರೆ ಇದು ಪ್ಯಾರಲೋಗ್ರಾಮ ಇರಬೇಕು, ಪ್ಯಾರಲೋಗ್ರಾಮ್ದಾಗ ಮಾತ್ರ ಇದು ಸಾಧ್ಯ ಅದ. ಸೊ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ದ. ಇಲ್ಲಿ ಸೈಡ ಎ ಬಿ ಇದ್ದಿದ್ದ ಸಿ ಡಿಗೆ ಈಕ್ವಲ್ ಇರ್ತದೆ. ಸೊ ಅದನ್ನು ಹೇಳಿದರು. ಬಿ ಸಿ ಇದ್ದಿದ್ದ ಎ ಡಿಗೆ ಈಕ್ವಲ್ ಇರ್ತದೆ, ಬಿ ಸಿ ಇದ್ದಿದ್ದ ಎ ಡಿಗೆ ಈಕ್ವಲ್ ಇರ್ತದೆ. ನೆಕ್ಸ್ಟ್ ಡಯಾಗೋನಲ. ಸೊ ಡಯಾಗೋನಲ್ ಇಲ್ಲಿ ಎ ಒ ಈಕ್ವಲ್ ಟು ಒ ಸಿ, ಡಿ ಒ ಈಕ್ವಲ್ ಟು ಒ ಬಿ ಆಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ಸ್ ಕೂಡ ನೋಡ್ಬೋದು. ಆ್ಯಂಗಲ್ ಎ ಇದ್ದಿದ್ದ ಆ್ಯಂಗಲ್ ಸಿಗೆ ಈಕ್ವಲ್ ಇರ್ತದೆ, ಆ್ಯಂಗಲ್ ಬಿ ಇದ್ದಿದ್ದ ಆ್ಯಂಗಲ್ ಡಿಗೆ. ಅಂದ್ರೆ ಇಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರ್ತಾವೆ. ಇದನ್ನ ಒಂದು ತಿಳ್ಕೊಂಬಿಡೋದು ನೀವು, ಇಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರ್ತಾವೆ. ಸೊ ನೆಕ್ಸ್ಟ್ ಇನ್ನು ಕೊರೋಲರಿ ಅಂತ ಒಂದು ಬರ್ತದೆ. ಸೊ ಇದು ಸ್ಟೇಟ್ಮೆಂಟ್ ಈಸಿಲಿ ಪ್ರೂವ್ಡ್ ಯೂಸಿಂಗ್ ಅ ಥಿಯರಮ್. ಸೊ ಒಂದು ಸ್ಟೇಟ್ಮೆಂಟನ್ನು ಒಂದು ಥಿಯರಮ್ದಿಂದ ಈಸಿಲಿ ಪ್ರೂವ್ ಮಾಡೋದು. ಸೊ ಅದನ್ನು ಒನ್ಸ್ ಇಟ್ ಪ್ರೂವ್ಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ರೆಸನಿಂಗ್ ಇನ್ ಪ್ರೂಫ್ಸ್. ಸೊ ಆ ಥಿಯರಮನ್ನು ಏನೈತಿ ನಾವು ಪ್ರೂಫ್ ಒಳಗೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ನೀವು ಇಲ್ಲಿ ಆ ಥಿಯರಮ್ ಆಫ್ ಅ ಕೊರೋಲರಿ ಇಲ್ಲಿ ನೋಡ್ಬೋದು. ಆ್ಯಂಗಲ್ಸ್ ಆನ್ ಒನ್ ಸೈಡ್ ಆಫ್ ಅ ಸ್ಟ್ರೇಟ್ ಲೈನ್ ಆಲ್ವೇಸ್ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಇಲ್ಲಿ ಇದೊಂದು ಲೈನ್ ಅದ. ಸೊ ಇವಕ್ಕೆ ಇಲ್ಲಿ ಸ್ಟ್ರೇಟ್ ಲೈನ್ ಅದ. ಸೊ ಇದು 180 ಡಿಗ್ರಿ ಇರ್ತದ ಅಂತ ನಮ್ಗೆ ಥಿಯರಮ್ ಮುಖಾಂತರ ಗೊತ್ತದ. ಸೊ ಇದು 180 ಡಿಗ್ರಿ ಇದ್ದಾಗ ಇಲ್ಲಿ ನೋಡ್ಬೋದು ಫಾಲೋಯಿಂಗ್ ಆನ್ ಫ್ರಮ್ ದ ಥಿಯರಮ್ ವಿ ಕ್ಯಾನ್ ಫೈಂಡ್ ದ ವೇರ್ ಟೂ ಲೈನ್ಸ್ intersect the angles opposite each other called vertical angles are equal. A equal to C, B equal to D in the diagram. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ದಾಗ ಈ ಆ್ಯಂಗಲ್ 180 ಡಿಗ್ರಿ ಆಗಿರ್ತದೆ ಅಂದ್ರೆ ಇಲ್ಲಿ ನಾವು ಎ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡಬೇಕು, ಬಿ ಈಕ್ವಲ್ ಟು ಡಿ ಅಂತ ನಾವು ಇಲ್ಲಿ ಪ್ರೂವನ್ನು ಮಾಡಬೇಕು. ಸೊ ಈ ರೀತಿ ಇಲ್ಲಿ ಅದ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಸಿ, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಡಿ. ಸೊ ಇಲ್ಲಿ ಆ್ಯಂಗಲ್ಸ್ ಎ ಆ್ಯಂಡ್ ಬಿ ಆ್ಯಡ್ ಅಪ್ ಟು 180 ಡಿಗ್ರಿ. ಸೊ ಇದು ನಮ್ಗೆ ಗೊತ್ತದ. ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಒಳಗೆ ಇದು 180 ಡಿಗ್ರಿ ಇರ್ತದ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತದ. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಏನೈತಿ 180 ಡಿಗ್ರಿ ಅಂತ ತೊಗೊಂಡಾರು. ಎ ಪ್ಲಸ್ ಬಿ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ನಮ್ಗೆ ಎ ಆ್ಯಂಗಲ್ ಬೇಕಾದಾಗ ಏನೈತಿ ಈ ಬಿ ಆ್ಯಂಗಲನ್ನು ಈ ಕಡೆ ಕಳಿಸ್ಬಿಡೋದು. ಸೊ ಆಗ 180 ಮೈನಸ್ ಬಿ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಸೊ ಅದೇ ರೀತಿ ಏನಾಗುತ್ತೆ ಇಲ್ಲಿ ಬಿ ಮತ್ತು ಸಿಗೂ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಿ ಸಿ ಈ ಲೈನ್ ತೊಗೊಂಡಾಗ, ಸೊ ಈ ಲೈನ್ ತೊಗೊಂಡಾಗ ಇದು 180 ಡಿಗ್ರಿ ಆಗಿರ್ತದೆ. ಸೊ ಅವಾಗ ಇಲ್ಲಿ ಮತ್ತು ಬಿ ಮತ್ತು ಸಿ ಎರಡು ಆ್ಯಂಗಲ್ ಕೂಡಿಸಿದ್ರೆ 180 ಡಿಗ್ರಿ ಆಗಿರ್ತದೆ. ನಮಗೆ ಸಿ ಆ್ಯಂಗಲ್ ಅಟ್ಟ ತೊಂದ್ರೆ 180 ಮೈನಸ್ ಬಿ ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಸಿನೂ 180 ಮೈನಸ್ ಬಿ ಅದ, ಎನೂ 180 ಮೈನಸ್ ಬಿ ಅದ. ಸೊ ಹಾಗಾಗಿ ಇಲ್ಲಿ ಎ ಈಕ್ವಲ್ ಟು ಸಿ ಅಂತ ಇಲ್ಲಿ ಆಗುತ್ತೆ. ಸೊ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಸಿ ಇಲ್ಲಿ ಪ್ರೂವ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಥಿಯರಮ್ ನೋಡೋದಾದ್ರೆ ಆ ಥಿಯರಮ್ ಕೊರೋಲರಿ ಟು ಇಟ್ ಆ್ಯಂಡ್ ಆಲ್ಸೋ ಎನ್ ಲೆಮ್ಮ ಅಂದರು. ಸೊ ಇಲ್ಲಿ ಎನ್ ಇನ್ಸ್ಕ್ರಿಬ್ಡ್ ಆ್ಯಂಗಲ್ ಇಲ್ಲಿ ಎ ಡಿಗ್ರಿ ಇಸ್ ಹಾಫ್ ಆಫ್ ದ ಸೆಂಟ್ರಲ್ ಆ್ಯಂಗಲ್ ಟು ಎ. ಸೊ ಇಲ್ಲಿ ಆ್ಯಂಗಲ್ ಎ ಡಿಗ್ರಿ ಏನದ ಇದೆ ಇಲ್ಲಿ ಏನು ತಗೋರಿಬೇಕಾದ್ರೆ ನಡೀತದೆ. ಸೊ ಇದು ಎ ಡಿಗ್ರಿ. ಸೊ ಇದರ ಈ ಆ್ಯಂಗಲ್ದ ಹಾಫ್ ಇರ್ತದೆ ಅಂತ ಇಲ್ಲಿ ಹೇಳಿದರು. ಕಾಲ್ಡ್ ಆಟ್ ಸೆಂಟರ್ ಥಿಯರಮ್ ಇದೆ. ಸೊ ಇಲ್ಲಿ ಟ್ರಯಾಂಗಲ್ ಎ ಬಿ ಒ ಐಸೋಸ್ಕೆಲನ್ ಟು ಈಕ್ವಲ್ ಸೈಡ್ಸ್ ಟು ಈಕ್ವಲ್ ಆ್ಯಂಗಲ್ಸ್. ಸೊ ಇದು ಟ್ರಯಾಂಗಲ್ ಯಾವ ರೀತಿ ಅದ ಅಂದ್ರೆ
ಇದು ಯಾವುದಕ್ಕೆ ಈಕ್ವಲ್ ಅದ ಅಂದರೆ ಇಲ್ಲಿ ನೋಡ್ಬೋದು ನೀವು, ಆ್ಯಂಗಲ್ ಒ ಬಿ ಎ ಕ ಆ್ಯಂಗಲ್ ಬಿ ಎ ಓ ಕ ಇದು ಈಕ್ವಲ್ ಅದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಆ್ಯಂಗಲ್ ಏನೈತಿ ಬಿ ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬಿ ಡಿಗ್ರಿ. ನೆಕ್ಸ್ಟ್ ಯೂಸಿಂಗ್ ಆ್ಯಂಗಲ್ ಆಫ್ ಟ್ರಯಾಂಗಲ್ 180 ಡಿಗ್ರಿ ಆ್ಯಂಗಲ್ ಎ ಒ ಬಿ ಈಕ್ವಲ್ ಟು 180 ಮೈನಸ್ 2b. ಸೊ ಇಲ್ಲಿ ಆ್ಯಂಗಲ್ ಎ ಒ ಬಿ ಇದು ಮೈನಸ್ 2b. ಸೊ ಇದನ್ನು ಮೈನಸ್ ಮಾಡಿದಾಗ ನಮ್ಗೆ 2b ಮೈನಸ್ ಮಾಡಿದಾಗ ಈ ಆ್ಯಂಗಲ್ ಬರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಟ್ರಯಾಂಗಲ್ ಯಾವ ರೀತಿ ಅದ ಅಂದ್ರೆ, ಸೊ ಈ ರೀತಿ ಟ್ರಯಾಂಗಲ್ ಅದ. ಸೊ ಇದು ಬಿ ಡಿಗ್ರಿ ಆಗ್ಯದ, ಇದು ಕೂಡ ಬಿ ಡಿಗ್ರಿ ಅದ. ಸೊ ಇದು ಎಷ್ಟೈತೆ ಅನ್ನೋದು ಗೊತ್ತಿಲ್ಲ, ಬಟ್ ಇವೆರಡು ಐಸೋಸ್ಕೆಲನ್ ಅಂದಾಗ ಏನಾಗುತ್ತೆ, ಇಲ್ಲಿ ಎರಡು ಸೈಡ್ ಸಿಕ್ಕೋಲ್ಲ, ಎರಡು ಆ್ಯಂಗಲ್ ಸಿಕ್ಕೋಲ್ಲ. ಸೊ ಹಾಗಾಗಿ ಇದು ಬಿ ಡಿಗ್ರಿ, ಇದು ಬಿ ಡಿಗ್ರಿ. ಸೊ ಇಲ್ಲಿ ನಮ್ಗೆ ಟೋಟಲ್ ಆಗಿ ಇದು ಎಷ್ಟು ಇರ್ತದೆ, 180 ಡಿಗ್ರಿ ಇರ್ತದೆ. ಸೊ ಈ 180 ಡಿಗ್ರಿ ಒಳಗೆ ಈ ಬಿನು ಕೈರಿ, ಈ ಬಿನು ಕೈರಿ ಅಂದಾಗ ಇದೊಂದು ಬಿ, ಇದೊಂದು ಬಿ, ಟೋಟಲ್ ಆಗಿ 2b ಡಿಗ್ರಿಗಳನ್ನು ಕಳೆದಾಗ ನಮ್ಗೆ ಇದು 180 ಮೈನಸ್ 2b ಡಿಗ್ರಿ ನಮ್ಗೆ ಇದು ಆಗಿರ್ತದೆ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಏನಾಗುತ್ತೆ, ಇಲ್ಲಿ ಟ್ರಯಾಂಗಲ್ ಎ ಸಿ ಒ ಇದು ಐಸೋಸ್ಕೆಲನ್ ಅಂದರು. ಸೊ ಇಲ್ಲಿ ಈ ಆ್ಯಂಗಲ್ ತೊಗೊಂಡಾಗ ನಮ್ಗೆ ಇಲ್ಲಿ ನೋಡ್ಬೋದು ಈ ರೀತಿ ಆ್ಯಂಗಲ್ ಅದ. ಅದು ಇದು ಎ, ಇದು ಸಿ, ಇದು ಓ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಇದು ಸಿ ಡಿಗ್ರಿ ಅದ, ಇಲ್ಲಿ ಎ ಅನ್ನೋದು ಇದು ಸಿ ಡಿಗ್ರಿ ಅದ. ಸೊ ಈ ಆ್ಯಂಗಲ್ ಬೇಕಾಗಿತ್ತು ನಮ್ಗೆ, ಓ ಆ್ಯಂಗಲ್ ಬೇಕಾಗಿತ್ತು ಅಂದ್ರೆ ಸೊ 180 ಒಳಗೆ ಇಲ್ಲಿ ಮೈನಸ್ 2c ಅಂತ ಆಗುತ್ತೆ. 2c ಡಿಗ್ರಿಯನ್ನು ಕಳೆದ್ರೆ ನಮ್ಗೆ ಇಲ್ಲಿ ಓ ಆ್ಯಂಗಲ್ ಸಿಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಈ ಆ್ಯಂಗಲ್ಲು ಸಿಕ್ತು, ಈ ಆ್ಯಂಗಲ್ಲು ಸಿಕ್ತು. ಸೊ ಇದು ಟೋಟಲ್ ಆಗಿ 360 ಡಿಗ್ರಿ ಇರ್ತದೆ. ಸೊ ಇಲ್ಲಿ ನಾವು 360 ತೊಗೊಂಡಾಗ ಮೈನಸ್ 180 ಮೈನಸ್ 2b ಅದ, 2b ಡಿಗ್ರಿ ಮೈನಸ್ 180 ಮೈನಸ್ 2c ಡಿಗ್ರಿ ಇದದ. ಸೊ ಇದನ್ನು ಮಾಡಿದಾಗ ನಮಗೆ ಆ್ಯಂಗಲ್ ಇಲ್ಲಿ ಬಿ ಒ ಸಿ ಈ ಆ್ಯಂಗಲ್ ಸಿಗ್ತದೆ. ಸೊ ಈ ಆ್ಯಂಗಲ್ ಎಷ್ಟು ಇರ್ಬೇಕಂದ್ರೆ, ಸೊ ಈ ಥರ ಡಬಲ್ ಇರ್ಬೇಕು. ಅಂದರೆ ಇದು ಬಿ ಡಿಗ್ರಿ ಮತ್ತು ಸಿ ಡಿಗ್ರಿ ಅದ, ಬಿ ಪ್ಲಸ್ ಸಿ ಡಿಗ್ರಿ ಅದ. ಸೊ ಇದು ಎಷ್ಟು ಇರ್ಬೇಕು ನಮ್ಗೆ 2 ಇಂಟು ಬಿ ಪ್ಲಸ್ ಸಿ ಡಿಗ್ರಿ ಆಗಿರ್ಬೇಕು. ಸೊ ಅಂದಾಗಿದ ಪ್ರೂಫ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು 360 ಇದು ಮೈನಸ್ 180, ಈ ಮೈನಸ್ 180 ಟೋಟಲ್ ಆಗಿ ಈ 360 ಡಿಗ್ರಿ, ಈ 360 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. 180 ಪ್ಲಸ್ 180 360 ಆಯ್ತು. ಇಲ್ಲಿ 360 ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಹೋಗ್ತದೆ, ಈ ಮೈನಸ್ ಇಂಟು ಮೈನಸ್ 2b, ಇಲ್ಲಿ ಮೈನಸ್ ಇಂಟು ಮೈನಸ್ 2c. ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ 2b ಆಗುತ್ತೆ. ಇದು ಮೈನಸ್ ಇಂಟು ಮೈನಸ್ 2c ಅಂದ್ರೆ ಇದು ಪ್ಲಸ್ 2c ಆಗುತ್ತೆ. ಸೊ ಇಲ್ಲಿ 2 ಅನ್ನು ಕಾಮನ್ ತಗೊಂಡಾಗ ನಮ್ಗೆ 2 ಇಂಟು ಬಿ ಪ್ಲಸ್ ಸಿ ಅಂತ ಇಲ್ಲಿ ಆ್ಯಂಗಲ್ ಆಗುತ್ತೆ. ಸೊ ಇಲ್ಲಿ ಪ್ರೂಫ್ ಏನಾಗುತ್ತೆ, ಇದು ಇಲ್ಲಿ ಆ್ಯಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು 2a ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಇಲ್ಲಿ ನೋಡ್ಬೋದು ನೀವು, ಈ ಆ್ಯಂಗಲ್ 2a ಡಿಗ್ರಿ ಇತ್ತಂದ್ರೆ ಈ ಆ್ಯಂಗಲ್ ಏನಾಗುತ್ತೆ, ಈ ಥರ ಎ ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಆ್ಯಂಗಲ್ ಬಿ ಒ ಸಿ ಈಕ್ವಲ್ ಟು 2 ಆ್ಯಂಗಲ್ ಎ ಅಂತ ಇಲ್ಲಿ ಆಗಿರ್ತದೆ. ಇಲ್ಲಿ ನೋಡ್ಬೋದು. ಸೊ ಇದು 2a ಡಿಗ್ರಿ ಆಗಿತ್ತು ಅಂದ್ರೆ ಇದು ಎ ಡಿಗ್ರಿ ಆಗಿರ್ತದೆ. ಸೊ ಈ ಥಿಯರಮ್ ಮುಖಾಂತರ ನಾವು ಈ ಆ್ಯಂಗಲ್ದ ಅರ್ಧ ಇರ್ತದೆ ಅಂತ ಇಲ್ಲಿ ಪ್ರೂವ್ ಆಗುತ್ತೆ. ಸೊ ಇದು ಕೊರೊಲರಿ ಅಂತ ಬರ್ತದೆ. ಸೊ ಇದಿಷ್ಟು ಏನೈತಿ ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸ್ ಹಾಗೂ ಇದು ಕೊರೊಲರಿ ಅಂತ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಈ ಒಂದು ಚಾಪ್ಟರ್ ಮ್ಯಾಗ ಅಷ್ಟೊಂದು ಎಕ್ಸಾಂಪಲ್ ಕೇಳೋದು ಡೌಟು. ಸೊ ಟಾಪಿಕ್ ಕೊಟ್ಟಾರಂತ ಇದನ್ನು ಹೇಳ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಚಾಪ್ಟರ್ ಒಳಗೆ ಏನೈತಿ ಮಿಡ್ ಪಾಯಿಂಟ್ ಥಿಯರಮ್ ಅನ್ನು ನೋಡೋಣ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.